ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು 2015ರಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ವಿಭಾಗದಲ್ಲಿ ಕೇಳಾದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತಂತ ನಾನು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಪ್ರತಿ ಸರಿಯೂ ಕೂಡ TET ಎಕ್ಸಾಮಲ್ಲಿ 15ರಿಂದ 20 ಆಲ್ಮೋಸ್ಟ್ 20 ಕ್ವಶನ್ ಅಂತೂ ಕೇಳಾಗತ್ತೆ. ಈ ಬರ್ತಾ ಕಡಿಮೆ ಆಗಿದ್ದಾವೆ. ಸೊ ನಾನು ಆನ್ ಎವರೇಜ್ 15ರಿಂದ 20 ಕ್ವಶನ್ ಅಂತೂ ಪ್ರತಿ ಸರಿಯೂ ಕೂಡ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ಬೋಧನಾ ವಿಭಾಗ ಕೇಳಾಗ್ತದೆ. ಅದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಯಾವ ರೀತಿ ಕೇಳಾಗ್ತದೆ ಕ್ವಶನ್ಸ್ಗಳನ್ನು ಅಂತ ನಾನು ಒಂದೊಂದಾಗಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಬಿಡಿಸ್ತಾ ಇದ್ದೀನಿ. ನಾನು 2014ರದ್ದು ನಾನು ಕ್ವಶನ್ ಪೇಪರ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇದು 2015ರ ಒಂದು ಕ್ವಶನ್ ಪೇಪರ್ ಆಗುತ್ತೆ. ಅದರಲ್ಲಿ ಬ್ಯಾಕ್ ಸೈಡ್ ಇರುವಂತಹ 20 ಕ್ವಶನ್ಸ್ ಇವು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳಾಗಿರ್ತವೆ. ಇವುಗಳನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ರಿಲೇಟ್ ಮಾಡ್ಕೋಬೋದು. ನೋಡಿ, ಬೋಧನಾಶಾಸ್ತ್ರದಲ್ಲಿ ಇರುವಂತಹ ಕ್ವಶನ್ಸ್ಗಳು ಅವೇ ಇರ್ತವೆ. ನಾನು ಪದೇ ಅದೇ ಹೇಳೋದು, ಆದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಲಾಗ್ತದೆ. ಹಾಗಾಗಿ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಿತ್ತು ಅಂದರೆ ಈ ರೀತಿಯಾಗಿ ಕ್ವಶನ್ಸ್ಗಳು ಬಿಲ್ಟ್ ಆಗ್ತವೆ, ಇದನ್ನು ಈ ರೀತಿಯಾಗಿ ನಾವು ಆನ್ಸರ್ ಮಾಡಬೇಕು ಅಂತ ನಿಮಗೆ ಗೊತ್ತಿತ್ತಂದರೆ ನೀವು ಆರಾಮಾಗಿ ಏನು ಮಾಡ್ಬೋದು, ಒಂದು ಅಂಕಗಳನ್ನು ಗಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಬೋದು. ನೀವು ರೈಟ್ ಆನ್ಸರ್ ಏನು ಅಂತ ನೀವು ಗುರ್ಸೋಕ್ಕೆ ಈಸಿ ಆಗುತ್ತೆ. ಓಕೆ, ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮದೊಂದು ಹೊಸ ಪ್ರಯತ್ನ, ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕಾರಿ ಆಗಿರೋದ್ರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ಗಳನ್ನು ಕೂಡ ನೋಡಿ. ಒಳ್ಳೆ ವೀಡಿಯೋಸ್ಗಳು, ಗುಡ್ ಕಂಟೆಂಟ್ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಯಾವ ರೀತಿ ಇದೆ: ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು. ನೋಡ್ರಿ, ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದಂಥ ಮುಖ್ಯ ಅಂಶಗಳನ್ನು ಯಾವ ಒಂದು ಮೂಲಾಧಾರದಿಂದ ಪಡೆಯಬಹುದು. ನೋಡ್ರಿ, ಮೂಲ ಶಿಕ್ಷಣ ಪದ್ಧತಿ ಅಂತ ಇದೆ, ನೆಕ್ಸ್ಟು ಕೊಠಾರಿ ಆಯೋಗ ಅಂತ ಇದೆ, ಪ್ರೌಢ ಶಿಕ್ಷಣ ಆಯೋಗ ವರದಿ ಅಂತ ಇದೆ. ಇದರಲ್ಲಿ ಸರಿಯಾದಂತಹ ಉತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಇದೆ. ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಯಾವ ಒಂದು ಮೂಲಾಧಾರದಿಂದ ಪಡ್ಕೋಬಹುದಪ್ಪ ಅಂದ್ರೆ ಮೂಲ ಶಿಕ್ಷಣ ಪದ್ಧತಿ. ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ನೋಡ್ರಿ, ಇಲ್ಲಿ ಕೂಡ ನೋಡ್ರಿ ಮೂಲಾಧಾರ ಅಂತಿಲ್ವ, ಇಲ್ಲಿ ಕೂಡ ಮೂಲ ಅಂತಿದೆ. ಇದು ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ಕೆಲವೊಂದು ಟೈಮು ಒಳ್ಳೆ ಹಿಂಟ್ಗಳು ನಮಗೆ ಕ್ವಶನಲ್ಲಿ ಸಿಗ್ತವೆ. ಅದನ್ನು ಸ್ವಲ್ಪ ನೋಡ್ತಾ ಇರಬೇಕು. ಆದರೆ ಆಲ್ಮೋಸ್ಟ್ ಟೈಮ್ ಅಲ್ಲ, ಕೆಲವೊಂದು ಟೈಮ್ ಅಷ್ಟೇ. ಓಕೆ, ಅದನ್ನೇನು ಮಾಡ್ಬೇಕು, ನಾವು ಫಸ್ಟಿಗೆ ಕ್ವಶನ್ನ 2 ಟೈಮ್ ರೀಡ್ ಮಾಡಿಕೊಂಡೇ ನಾವು ನೆಕ್ಸ್ಟ್ ಆನ್ಸರ್ ಕಡೆಗೆ ಹೋಗಬೇಕು. ಓಕೆ, ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದ ಆಧಾರದಿಂದ ಪಡೆಯಬಹುದಪ್ಪ ಅಂತಂದರೆ ಮೂಲ ಶಿಕ್ಷಣ ಪದ್ಧತಿಯಿಂದ ನಾವೇನು ಮಾಡ್ಬೋದು, ಸಮಾಜ ವಿಜ್ಞಾನ ಬೋಧನೆಗೆ ಮೂಲಾಧಾರವನ್ನು ಪಡಿಬಹುದು. ಓಕೆ, ಹಾಗಾದರೆ ಪ್ರಶ್ನೆ 2 ನೋಡೋಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 2, ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ. ನೋಡ್ರಿ, ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನಾಗಿರ್ತದೆ ನೋಡೋಣ. ಮೌಲ್ಯಾಧಾರಿತ ಕಾರ್ಯ, ವೀಕ್ಷಣಾಧಾರಿತ ಕಾರ್ಯ, ಉದ್ದೇಶಾಧಾರಿತ ಕಾರ್ಯ, ಚಿಂತನಾಧಾರಿತ ಕಾರ್ಯ ಅಂತ ಇದೆ. ಯಾವತ್ತಿದ್ರೂ ನೋಡ್ರಿ, ಬೋಧನಾ ವಿಧಾನ ಒಳಗೆ ಹೆಂಗೆ ಅನಿಸ್ತದಪ್ಪ ಅಂತಂದ್ರೆ ಎಲ್ಲ ಆನ್ಸರ್ಗಳು ನಮಗೆ ಸಮಂಜಸವಾಗಿ ಇದ್ದಾವೆ ಅಂತ ಅನಿಸುತ್ತೆ. ಆದರೆ ನಾವು ಅದರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಮೋಸ್ಟ್ ರಿಲೆವೆಂಟನ್ನು ಹುಡುಕಬೇಕು. ಅಂದರೆ ನಮ್ಮ ಕ್ವಶನ್ಗೆ ಅತಿ ಹೆಚ್ಚು ಹತ್ತಿರವಾಗಿರುವಂತಹ ಒಂದು ಆನ್ಸರ್ನ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕಾಗ್ತದೆ. ಓಕೆ, ಇದರಲ್ಲಿ ಈ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನಾಗ್ತದಪ್ಪ ಅಂದ್ರೆ ಉದ್ದೇಶಾಧಾರಿತ ಕಾರ್ಯ. ಓಕೆ, ಅದು ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಆಗುವಂತಹ ಕಾರ್ಯ ಅಲ್ಲ. ಅದು ಏನಾಗ್ತದಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಕ್ಕಳಿಗೆ ಎಜುಕೇಷನ್ ನೀಡಬೇಕು ಅಂತಲೇ ಮಾಡಿರುವಂತಹ ಒಂದು ಚಟುವಟಿಕೆ. ಯಾವುದು? ಶೈಕ್ಷಣಿಕ ಚಟುವಟಿಕೆ. ಹಾಗಾಗಿ ಪ್ರಶ್ನೆ ಸಂಖ್ಯೆ 2ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನು? ಸಮಾಜ ವಿಜ್ಞಾನ ಬೋಧನೆ ಎದಕ್ಕೆ ಮಾಡ್ತೀವಿ, ಅದರದ್ದು ಮೂಲ ಉದ್ದೇಶ. ನಮಗೆ ಫಸ್ಟಿಗೆ ಏನು ಕೇಳಿದ್ರು, ನಾನು ಬ್ಯಾಕ್ ಸೈಡ್ ಹೋಗಿ ನೋಡ್ತೀನಿ. ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯೋದಂದ್ರೆ ಇದರದ್ದು ಕೂಡ ಮೂಲಾಧಾರ ಕೇಳಿದ್ದು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 3ದ್ದು ಕೂಡ ಏನು ಕೇಳಿದ್ದಾರೆ, ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ. ಯಾರಿಗೆ ಗೊತ್ತು, ಇದೇ ರೀತಿಯಾದಂಥ ಪ್ರಶ್ನೆ ನಿಮಗೆ ಈ ಸರಿ ಬರುವಂತಹ TET ಒಳಗೆ ಕೇಳಬಹುದಲ್ವಾ. ಹಾಗಾಗಿನೇ ಹೇಳೋದು, ಪ್ರಿವಿಯಸ್ ಇಯರ್ಸ್ ಕ್ವಶನ್ ಅಂದರೆ ಏನಪ್ಪ ಅಂದರೆ ಅವು ನಮಗೆ ಆ್ಯಸ್ ಅ ಟ್ರಿಕ್ ಇದ್ದಾಗೆ. ನಾನು ಪದೇ ಅದೇ ಹೇಳೋದು, ನಮ್ಮ ಕನ್ನಡಿ ಅದು. ಓಕೆ, ಅದರಲ್ಲಿ ನಮಗೆ ಆ್ಯಸ್ ಇಟ್ ಈಸ್ ನಮ್ಮ ಅದೇ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ ಬಿಲ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಯಾರು ಥರೋಲಿ ನೀವು ಪ್ರಿವಿಯಸ್ ಇಯರ್ಸ್ ಕ್ವಶನ್ ಮಾಡಿರ್ತೀರಿ 100% ಟ್ಯಾಕ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದೇ ಇಲ್ಲ. ಇದು ನನ್ನ ಒಂದು ವೈಯಕ್ತಿಕ ಟ್ರಿಕ್ಕು. ಓಕೆ, ನಾನು ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇರೋದು. ಇದು ಏನೋ ಹಾಗೆ ಹೇಳ್ತಾ ಇಲ್ಲ, ಇದು ನನ್ನ ವೈಯಕ್ತಿಕವಾಗಿ ನಾನು ಮಾಡಿದ್ದು ಇದೆ. ಅದಕ್ಕೋಸ್ಕರ ನಾನು ಕೂಡ TET ಇದೇ ರೀತಿ ಮಾಡಿ ಕ್ರ್ಯಾಕ್ ಮಾಡಿರೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ನೋಡಿ,
ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನಾಗಿರ್ತದೆ? ವೃತ್ತಿಯಲ್ಲಿ ಬೆಳವಣಿಗೆ ಆಗ್ತದೋ, ಅಥವಾ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಆಗ್ತದೋ, ಜ್ಞಾನವನ್ನು ವೃದ್ಧಿಸುವಿಕೆ ಆಗ್ತದೋ, ಜೀವನ ಸೌಲಭ್ಯಗಳ ಬೆಳವಣಿಗೆ. ಏನಾಗ್ಬೋದು ಆನ್ಸರು? ನೋಡ್ರಿ, ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನಪ್ಪ ಅಂದರೆ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ. ನೀವು ಹೇಳ್ಬೋದು ವೃತ್ತಿಯಲ್ಲಿ ಬೆಳವಣಿಗೆ ಆಗ್ತದ ಸಮಾಜ ವಿಜ್ಞಾನ ಬೋಧನೆಯಿಂದ? ಆಗೋದಿಲ್ಲ, ಇದು ರಾಂಗ್ ಆಗುತ್ತೆ. ಜ್ಞಾನವನ್ನು ವೃದ್ಧಿ ಸಮಾಜ ವಿಜ್ಞಾನ ಬೋಧನೆಯಿಂದ ಜ್ಞಾನವನ್ನು ವೃದ್ಧಿ ಮಾಡ್ಕೋಬಹುದು, ಆದರೆ ಇದರಲ್ಲಿ ಹೆಚ್ಚು ಮತ್ತು ಜೀವನ ಸೌಲಭ್ಯಗಳ ಬೆಳವಣಿಗೆ, ಇದು ಕೂಡ ರಾಂಗ್ ಆಗುತ್ತೆ. ಆದರೆ ಹೆಚ್ಚು ನೋಡ್ರಿ, ಈ ಎರಡು ಆನ್ಸರ್ ಒಳಗೆ ಇಲ್ಲಿ ನಾನು ಆವಾಗಲೇ ಹೇಳಿದ್ದೆ, 2 ಆನ್ಸರ್ ಅಥವಾ 3 ಆನ್ಸರ್ ನಮಗೆ ಸೇಮ್ ಅನಿಸ್ತದೆ. ಆದರೆ ನಾವೇನು ಮಾಡಬೇಕು? ಹೆಚ್ಚು ರಿಲೆವೆಂಟ್ ಹೇಳಬೇಕು. ನೋಡ್ರಿ, ಆಪ್ಷನ್ 3 ಆ್ಯಂಡ್ ಆಪ್ಷನ್ 2 ಎರಡೂ ಸೇಮ್ ಅನ್ನಿಸ್ತವೆ. ಆದರೆ ಇದಕ್ಕೆ ಈ ಆನ್ಸರ್ ಜ್ಞಾನವನ್ನು ವೃದ್ಧಿಸುವಿಕೆಗಿಂತ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ, ಇದು ಸರಿಯಾಗಿ ರಿಲೆವೆಂಟ್ ಆಗಿರುವಂಥ ಆನ್ಸರು. ಹಾಗಾಗಿ ಪ್ರಶ್ನೆ ಸಂಖ್ಯೆ 3ಕ್ಕೆ ಸರಿಯಾದ ಉತ್ತರ ಏನಾಗತ್ತಪ್ಪ ಅಂತಂದರೆ ಆಪ್ಷನ್ 2 ಆಗತ್ತೆ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ. ನೋಡ್ರಿ, ವಿವಿಧ ಹಬ್ಬಗಳನ್ನು ನಾವು ಎದಕ್ಕೆ ಆಚರಣೆ ಮಾಡ್ತೀವಪ್ಪ, ಅದರ ಒಂದು ಪ್ರಾಮುಖ್ಯತೆ ಏನಿದೆ? ಓಕೆ, ನೋಡೋಣ ಆಪ್ಷನ್ಸ್ಗಳನ್ನು. ಧಾರ್ಮಿಕ ಸುಧಾರಣೆ, ರಾಷ್ಟ್ರೀಯತೆ, ಸಂಸ್ಕೃತಿಯ ವರ್ಗಾವಣೆ, ಪೌರಪ್ರಜ್ಞೆ. ಧಾರ್ಮಿಕ ಸುಧಾರಣೆ ಮಾಡೋಕ್ಕಾಗೋದಿಲ್ಲ ಯಾವುದು ಹಬ್ಬಗಳಿಂದ ಆಚರಣೆ ಮಾಡೋದ್ರಿಂದ. ರಾಷ್ಟ್ರೀಯತೆ ಕೂಡ ಆಗ್ಬಹುದು ಮತ್ತು ಸಂಸ್ಕೃತಿಯ ವರ್ಗಾವಣೆ. ಆದರೆ ರಾಷ್ಟ್ರೀಯತೆ ಏನಾಗ್ತದಪ್ಪ ಅಂತಂದರೆ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ರಾಷ್ಟ್ರೀಯತೆ ಆಗೋದಿಲ್ಲ. ರಾಷ್ಟ್ರೀಯತೆ ಎದಕ್ಕೆ ಆಗ್ತದಪ್ಪ ಅಂತಂದರೆ ಬೇರೆ ಬೇರೆ ಧರ್ಮದವರು ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಗೌರವಿಸಿದರೆ ಮತ್ತು ನಾವೆಲ್ಲ ಒಂದೇ ಎಂಬ ಭಾವನೆ ಮೂಡಿದರೆ ಮಾತ್ರ ರಾಷ್ಟ್ರೀಯತೆ ಆಗ್ತದೆ ವಿನಃ ಹಬ್ಬಗಳ ಆಚರಣೆಯಿಂದ ರಾಷ್ಟ್ರೀಯತೆ ಮೂಡೋಕ್ಕಷ್ಟೊಂದು ಆಗ್ತದೆ, ಬಟ್ ಅಷ್ಟೊಂದು ಸಮಂಜಸವಾಗಿ ಅದು ಉತ್ತರ ಆಗೋದಿಲ್ಲ. ಹಾಗಾಗಿ ಸಂಸ್ಕೃತಿಯ ವರ್ಗಾವಣೆ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ಕ್ವಶನ್ ನಂಬರ್ 4ಗೆ ಸರಿಯಾದ ಉತ್ತರ ಯಾವುದು? ಸಂಸ್ಕೃತಿಯ ವರ್ಗಾವಣೆ. ಹೇಳ್ಬೋದು ಯಾವ ರೀತಿ ರೀ ಸಂಸ್ಕೃತಿಯ ವರ್ಗಾವಣೆ ಅಂತ ಅಂದರೆ, ಈ ಒಂದು ಜನ್ರೇಷನ್ ಆಚರಣೆ ಮಾಡುವಂಥ ಹಬ್ಬಗಳನ್ನು ಅಂದರೆ ಪರಂಪರೆಯನ್ನು ನಾವು ಮುಂದಿನ ಜನತೆಗೆ ಅಂದರೆ ಮುಂದಿನ ಪೀಳಿಗೆಗೆ ಏನು ಮಾಡೋದಪ್ಪ ಅಂತಂದರೆ ವರ್ಗಾವಣೆ ಮಾಡೋದು. ಓಕೆ, ಈ ರೀತಿಯಾಗಿ ಪರಂಪರೆಯನ್ನು ವರ್ಗಾವಣೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಆ ಒಂದು ಸಂಸ್ಕೃತಿ, ಆ ಒಂದು ಹಬ್ಬಗಳ ಒಂದು ಮಹತ್ವ ಉಳಿದುಕೊಂಡು ಬರುತ್ತೆ. ನೋಡ್ರಿ, ಎಷ್ಟೋ ಕಾಲದಿಂದ ದೀಪಾವಳಿ, ಯುಗಾದಿ ಆಚರಣೆ ಮಾಡ್ಕೋತಾನೆ ಬಂದಿದ್ದಾರಲ್ವ. ಈ ರೀತಿಯಾಗಿ ಅಂದರೆ ಹಳೆಯ ಕಾಲದಿಂದ ಅದು ಏನು ಮಾಡ್ತಿದೆ ಅಂದರೆ ಸಂಸ್ಕೃತಿಯ ಒಂದು ವರ್ಗಾವಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ಕ್ವಶನ್ ನಂಬರ್ 4ಗೆ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯವೆಂದರೆ. ನೋಡ್ರಿ, ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಯಾವ ಸಾಮರ್ಥ್ಯ ಬೆಳೆಸಬಹುದು? ಜ್ಞಾನ ಬೆಳವಣಿಗೆ, ವಿಮರ್ಶಾತ್ಮಕ ಚಿಂತನೆ, ಕೌಶಲ್ಯ ಬೆಳವಣಿಗೆ, ಧಾರ್ಮಿಕ ಆಸಕ್ತಿ. ಸಮಾಜ ವಿಜ್ಞಾನ ಬೋಧನೆಯಿಂದ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಸಾಧ್ಯ ಆಗುವುದಿಲ್ಲ, ಯಾಕಂದರೆ ಇದು ಯಾವುದೇ ರೀತಿ ಧರ್ಮ ಪಾಠವನ್ನು ಬೋಧಿಸುವುದಿಲ್ಲ. ಕೌಶಲ್ಯ ಬೆಳವಣಿಗೆ ಅಂತಿದೆ. ಸಮಾಜ ವಿಜ್ಞಾನದಿಂದ ಯಾವ ರೀತಿಯಾದ ಕೌಶಲ್ಯ ಬೆಳೆಸಬಹುದಾ? ಇಲ್ಲ, ಆಗುವುದಿಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದ ಚಟುವಟಿಕೆಗಳನ್ನು ನಾವು ಮಾಡೋದು ಕಡಿಮೆ ಅಲ್ವಾ ಸಮಾಜ ವಿಜ್ಞಾನ ಬೋಧನೆ ಒಳಗೆ. ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಜ್ಞಾನ ಬೆಳವಣಿಗೆ, ಓಕೆ, ನಾಲೆಜ್ ಬರ್ತದೆ, ಆದರೆ ಹೆಚ್ಚು ನಮಗೇನಾಗ್ತದಪ್ಪ ಅಂತಂದರೆ ಸಮಂಜಸವಾದಂತಹ ಉತ್ತರ ಏನು ಬರ್ತದೆ? ವಿಮರ್ಶಾತ್ಮಕ ಚಿಂತನೆ. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಯಾವ ಒಂದು ಸಾಮರ್ಥ್ಯ ಬೆಳೆಸಬಹುದು? ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗ್ ಅಂತಾರಲ್ವ. ವಿಮರ್ಶಾತ್ಮಕ ಚಿಂತನೆ ಯಾವ ರೀತಿ ಅಂತ ಕೇಳಿದರೆ, ಹಳೆಯ ಕಾಲದಿಂದ ಆದಂತಹ ಘಟನೆಗಳ ಬಗ್ಗೆ ಮಕ್ಕಳಿಗೆ ನಾವು ಹೇಳಿದಾಗ ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ, ಹೌದಾ ಈ ರೀತಿ ಆಗಿರಬಹುದವಾ ಅಂತ ಅವ್ರೇನು ಮಾಡ್ತಾರೆ, ತಮ್ಮದೇ ಆದಂತಹ ಒಂದು ಚಿಂತನೆಯನ್ನು, ತಮ್ಮದೇ ಆದಂತಹ ಒಂದು ನೋಡಿರಿ, ಪ್ರಬಂಧ ಬರೀರಿ ಅಂತ ಕೊಟ್ಬಿಟ್ರೆ ಯಾರಾದರೂ ಒಂದು ವಿಷಯದ ಮೇಲೆ ಅವರು ಕಂಪ್ಲೀಟಾಗಿ ಪ್ರಬಂಧಗಳನ್ನು ಬರೀತಿರ್ತಾರೆ. ಯಾರೋ ಮಹಾನ್ ವ್ಯಕ್ತಿ ಬಗ್ಗೆ ಪ್ರಬಂಧ ಬರೀ ಅಂದರೆ ಅವ್ರು ಬರೀತಾರೆ ಮಕ್ಕಳು. ಯಾವ ರೀತಿ ಅವರು ವಿಮರ್ಶಾತ್ಮಕವಾಗಿ ಏನು ಮಾಡ್ತಾರಪ್ಪ ಅಂದರೆ ಚಿಂತನೆ ಮಾಡೋದ್ರ ಮೂಲಕ ಬರೀತಾರೆ. ಹಾಗಾಗಿ ಪ್ರಶ್ನೆ ಸಂಖ್ಯೆ 5ಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ 2, ವಿಮರ್ಶಾತ್ಮಕ ಚಿಂತನೆ. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಸಾಮರ್ಥ್ಯ ಯಾವುದು? ವಿಮರ್ಶಾತ್ಮಕ ಚಿಂತನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6. CCE ನಿರಂತರ ವ್ಯಾಪಕ ಮೌಲ್ಯಮಾಪನ ಎಂದರೆ. ನೋಡ್ರಿ, ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ, ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ, ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ, ಮಗುವಿನ ವಿಷಯ ಗ್ರಹಿಕೆಯ ಮಾಪನ. ಏನಾಗತ್ತೆ? CCE ಅಂದರೆ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಲ್ವಾ. ಓಕೆ, ಹಾಗಂದ್ರೆ ಏನಾಗತ್ತೆ ನೋಡ್ರಿ, ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ ಆಗತ್ತದ, ಅಥವಾ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ,
ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ ಮತ್ತು ಮಗುವಿನ ವಿಷಯ ಗ್ರಹಿಕೆಯ ಮಾಪನ. ನೋಡ್ರಿ, ಕೇವಲ ವಿಷಯ ಗ್ರಹಿಕೆಯ ಮಾಪನ ಆಗೋದಿಲ್ಲ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಕೇವಲ ಶ್ರೇಣಿ ಆಧಾರಿತ ಕಲಿಕೆ ಆಗೋದಿಲ್ಲ, ಯಾಕಂದರೆ ಸಿ ಒಳಗೆ ಏನು ಮಾಡ್ತೀವಿ ನಾವು, ವಿವಿಧ ಚಟುವಟಿಕೆಗಳನ್ನು ಕೂಡ ತಗೋತೀವಲ್ವಾ. ಅಂದರೆ ಮಕ್ಕಳು ಯಾವ ರೀತಿಯಾಗಿ ಅವ್ರ ಗಾಯನ, ಸಂಗೀತ, ಸ್ಪರ್ಧೆ ಪ್ರತಿಯೊಂದನ್ನು ಕೂಡ ನಾವೇನು ಮಾಡ್ತೀವಿ, ಮೌಲ್ಯಮಾಪನ ಮಾಡ್ತೀವಿ. ಹಾಗಾಗಿ ಇದರಲ್ಲಿ ಕೇವಲ ಶ್ರೇಣಿಯನ್ನು ನೋಡೋದಿಲ್ಲ, ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಮಗುವಿನ ಕಲಿಕೆ ಅಂದರೆ ಕೇವಲ ಮಗು ಎಷ್ಟು ಕಲ್ತಿದೆ ಅಂತ ಅದನ್ನಷ್ಟು ನೋಡೋಂಗಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಪಠ್ಯ ಚಟುವಟಿಕೆಯನ್ನು ಬಿಟ್ಟು ಸಹಪಠ್ಯ ಚಟುವಟಿಕೆಯನ್ನು ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ ಮೌಲ್ಯಮಾಪನ ಮಾಡ್ತೀವಿ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ. ನೋಡಿರಿ, ಕಲಿಕೆ ಇಲ್ಲಿ ನಿಮಗೆ ಒಂದು ಸತಿ ನೀವು ಆಪ್ಷನ್ಸನ್ನು ಓದ್ಕೊಂಡ್ರೆ ನಿಮಗೆ ಯಾವುದಾದ್ರೂ 2 ಒಳಗೆ ನಿಮಗೆ ಕನ್ಫ್ಯೂಸ್ ಆಗೋದು. ಓಕೆ, ಅದರಲ್ಲಿಯೂ ಕೂಡ ನೀವೇನು ಮಾಡಬೇಕು, ಒಂದೊಂದು ವರ್ಡನ್ನು ಕೂಡ ಸ್ವಲ್ಪ ಕ್ರಿಟಿಕಲಿ ನೀವೇ ಯೋಚನೆ ಮಾಡಿ. ಓಕೆ, ಈ 2 ವರ್ಡ್ ಕೂಡ ರಿಲೆವೆಂಟ್ ಇದ್ದಾವೆ, ಇದರಲ್ಲಿ ಇದು ಹೆಚ್ಚು ರಿಲೆವೆಂಟ್ ಇದೆ ಅಂತ ನೀವೇ ಥಿಂಕ್ ಮಾಡಿ ಹಾಕಬೇಕಾಗ್ತದೆ ಆನ್ಸರ್. ಅವಾಗ ಮಾತ್ರ 2ರಲ್ಲಿ 1 ಚೂಸ್ ಮಾಡಿ ಹಾಕಬೇಕಾದಾಗ ಬಹಳಷ್ಟು ಯೋಚನೆ ಮಾಡಿ ಹಾಕಬೇಕು. ಯಾಕಂದರೆ ಜಸ್ಟ್ ಒಂದು ವರ್ಡಿಗೆ ನಾವು ಮಿಸ್ಟೇಕ್ ಆಗಿದ್ದರೆ ಒಂದು ಪ್ರಶ್ನೆ ತಪ್ಪಾಗತ್ತೆ ಮತ್ತು ನಾವು ಒಂದು ಅಂಕವನ್ನು ಕಳ್ಕೊಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎನಾಲಿಸಿಸ್ ಮಾಡಿ ಹಾಕಬೇಕು ಆನ್ಸರ್ನ. ಓಕೆ, ಪ್ರಶ್ನೆ ಸಂಖ್ಯೆ 6ಕ್ಕೆ ಸರಿಯಾದ ಉತ್ತರ ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಪನ. ಸಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂದರೆ ಏನು, ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7. ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ. ನೋಡ್ರಿ, ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಯಾವ ಒಂದು ಅಂಶಗಳಿಂದ ಭಿನ್ನವಾಗಿದೆ. ಸಮಾಜ ವಿಜ್ಞಾನನೇ ಬೇರೆ, ಸಮಾಜ ಅಧ್ಯಯನನೇ ಬೇರೆ. ಓಕೆ, ನೋಡೋಣ. ಆಪ್ಷನ್ಸ್ಗಳನ್ನು ಒಂದ್ಸತಿ ಓದ್ತೇನೆ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ಸಮಾಜ ವಿಜ್ಞಾನ ಏನಾಗೈತಪ್ಪ ಅಂದರೆ ಈ ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ಸಮಾಜ ವಿಜ್ಞಾನ ಮಾನವನ ದಿನನಿತ್ಯ ಚಟುವಟಿಕೆಯ ಪ್ರತಿರೂಪವಾಗಿದೆ. ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತದೆ. ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ. ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ. ನೋಡಲಿ, ಇದರಲ್ಲಿ ಈ 4 ಆನ್ಸರಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಸಮಾಜ ವಿಜ್ಞಾನ ಅಂದರೆ ಏನಾಗುತ್ತೆ, ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಸಮಾಜ ವಿಜ್ಞಾನ ಘಟನೆಗಳನ್ನು ಏನು ಮಾಡ್ತದೆ, ಅದು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ಸಮಾಜ ವಿಜ್ಞಾನ ಅಂತಂದರೆ ಪ್ರತಿಯೊಂದು ಘಟನೆ ಕೂಡ ಸಾಕ್ಷಿ ಸಮೇತ ಇರುವಂತಹ ಒಂದು ಆಧಾರವನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಗೊತ್ತಲ್ಲ ನಿಮಗೆ, ಇತಿಹಾಸ ಅಂದ್ರೆ ವೈಜ್ಞಾನಿಕವಾಗಿ ಏನು ಮಾಡ್ತದಪ್ಪ ಅಂತಂದರೆ ಸಂಶೋಧನೆ ಮಾಡಿ ಆ ಒಂದು ಆಧಾರ ಸಹಿತವಾಗಿ ಏನು ಮಾಡಲಾಗ್ತದೆ, ಇತಿಹಾಸವನ್ನು ಬರೆಯಲಾಗ್ತದೆ. ಓಕೆ, ಯಾವುದೇ ಒಂದು ವಸ್ತು ಇರಲಿ, ಯಾವುದೇ ಒಂದು ಘಟನೆ ಇರಲಿ, ಅದನ್ನೇನು ಮಾಡಲಾಗ್ತದೆ, ಕುಲಂಕುಷವಾಗಿ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿನೇ ಏನು ಮಾಡ್ತದೆ, ಪರೀಕ್ಷಿಸಿನೇ ಅದನ್ನು ಆಧಾರವಾಗಿ ನಿರೂಪಣೆ ಮಾಡಿರ್ತಾರೆ. ಇದೇ ರೀತಿಯಾಗಿ ಸಮಾಜ ವಿಜ್ಞಾನ ಕೂಡ ಘಟನೆಗಳನ್ನು ಏನು ಮಾಡ್ತದೆ, ಪ್ರತಿಯೊಂದು ಘಟನೆಯನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ಓಕೆ, ಸಮಾಜ ವಿಜ್ಞಾನ ಮತ್ತು ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳು ಭಿನ್ನವಾಗಿದೆಪ್ಪ ಅಂದರೆ ಈ ಒಂದು ಅಂಶ ಭಿನ್ನವಾಗಿದೆ. ಸಮಾಜ ವಿಜ್ಞಾನ ಒಳಗೆ ಏನು ಮಾಡ್ತಾರೆ, ವೈಜ್ಞಾನಿಕವಾಗಿ ಪರೀಕ್ಷಿಸ್ತಾರ ಅಂತ ಅರ್ಥ. ಓಕೆ, ಪ್ರಶ್ನೆ ಸಂಖ್ಯೆ 7 ಸರಿಯಾದ ಉತ್ತರ ಆಪ್ಷನ್ 1 ಆಗಿರ್ತದೆ. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. NCF 2005ರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ. ನೋಡಿರಿ, NCF 2005ರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆ ಮುಖ್ಯ ಆದ್ಯತೆ ಎದಕ್ಕೆ ಕೊಟ್ಟಿದೆ ನೋಡೋಣ ಯಾವ ರೀತಿ ಇದೆ ಅಂತ. ಇದ್ರದ ಉತ್ತರ ಆಪ್ಷನ್ಸ್ಗಳನ್ನು ನೋಡೋಣ. ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು. ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು. 2ನೇದು, ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು. 3ನೇದು, ಸಾಮಾಜಿಕ ಪರಿಸರದಲ್ಲಿ ಮಾನವನ ವಿವಿಧ ಚಟುವಟಿಕೆಗಳನ್ನು ಬೆಳೆಸುವುದು. ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು. ಇದರಲ್ಲಿ ನೋಡಿ, NCF 2005ರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಏನು? ಇವೆಲ್ಲ ಆಪ್ಷನ್ಸ್ಗಳನ್ನು ಕೂಡ 1 ಟೈಮ್ 2 ಟೈಮ್ ರೀಡ್ ಮಾಡಿಕೊಂಡು ನೀವು ಸರಿಯಾದ ಉತ್ತರವನ್ನು ಕಂಡುಹಿಡ್ಕೋಬೇಕು. ಇದರಲ್ಲಿ ಸರಿಯಾದ ಉತ್ತರ ಏನು? ಆಪ್ಷನ್ 2 ಆಗುತ್ತೆ. ನೋಡಿರಿ, ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು. ಓಕೆ, ಈ 4 ಉತ್ತರಗಳಲ್ಲಿ ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಇದು ಸರಿಯಾದಂತಹ ಉತ್ತರವಾಗಿರ್ತದೆ. ಓಕೆ,
ಸಮಾಜ ವಿಜ್ಞಾನ ಬೋಧನೆ ಮುಖ್ಯ ಆದ್ಯತೆ ಅದಕ್ಕೆ ಕೊಟ್ಟಾರ. ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬೇಕು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ಪದ್ಧತಿ ಬಹಳಷ್ಟು ಕಡಿಮೆಗೊಂಡಿದೆ. ಓಕೆ, ಯಾಕಂದರೆ ಮಗು ಕೇಂದ್ರಿತ ಶಿಕ್ಷಣವಾಗಿರುವುದರಿಂದ, ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವಾಗಿರೋದ್ರಿಂದ ನಾವೇನು ಮಾಡ್ತೀವಪ್ಪ ಅಂತಂದರೆ ಕೇವಲ ಶಿಕ್ಷಕರಷ್ಟೇ ಅಲ್ಲಿ ತೊಡ್ಕೊಳ್ಳೋದಲ್ಲ, ವಿತ್ ಸ್ಟೂಡೆಂಟನ್ನು ಕೂಡ ತಗೊಂಡು ಅವ್ರ ಜೊತೆನೇ ನಾವೇನು ಮಾಡಬೇಕು, ಒಳಗೊಳ್ಳುವ ಒಂದು ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೇವಲ ಉಪನ್ಯಾಸ ಅಂದರೆ ಕೇವಲ ಶಿಕ್ಷಕರಷ್ಟೇ ಬೋಧನೆ ಮಾಡೋದು, ಮಕ್ಕಳು ಕುಂತು ಕೇಳೋದು, ಅದು ಇವಾಗಿಲ್ಲ. ಓಕೆ, ಕಡಿಮೆಯಾಗಿದೆ. ಇದನ್ನು ಸುಧಾರಿಸ್ಬೇಕಪ್ಪ ಅಂತಂದರೆ ಏನು ಮಾಡಬೇಕು, ಯಾವ ಒಂದು ಕ್ರಮ ತಗೋಬೇಕು ಅಂತ ಇದಕ್ಕೆ ಒಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಯಾವ ರೀತಿ ಇದ್ದಾವೆ ಅಂತ. ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸುವುದು, ಅಂದರೆ ಆ ಒಂದು ಲೆಕ್ಚರರ್ ಟೈಮಿಂಗ್ ಇರ್ತದಲ್ಲ ಅದನ್ನೇನು ಮಾಡೋದು, ಕಡಿಮೆ ಮಾಡೋದು, ವಿಷಯವನ್ನು ಕಡಿಮೆ ಮಾಡೋದು ಅಂತ ಅರ್ಥ. ಭಾಷಣದ ಟಿಪ್ಪಣಿಯನ್ನು ಬರೆಸುವುದು. ಓಕೆ, ಭಾಷಣದ ಟಿಪ್ಪಣಿ ಮಾಡೋದು ಅಂದರೆ ದೊಡ್ಡದಾಗಿರುವಂತಹ ಭಾಷಣ ಏನು ಮಾಡೋದು, ಶಾರ್ಟ್ ಆಗಿ ಹೇಳೋದು, ಬೇಗನೆ ಮುಗಿಸೋದು ಅಂತ ಅರ್ಥ. ಓಕೆ, ನೆಕ್ಸ್ಟ್ ವಿವಿಧ ಘಟನೆಗಳು, ಅದೇ ರೀತಿಯಾಗಿ ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು. ನೋಡಿರಿ, ವಿವಿಧ ಘಟನೆಗಳ ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು. ಬೇರೆ ಅಂದರೆ ಹೆಚ್ಚೆಚ್ಚು ಮಾಡಿ ಹೇಳುವುದು ಎಲ್ಲವನ್ನು ಕೂಡ, ಅಂದರೆ ಸುಮಾರು ಫ್ಯಾಕ್ಟ್ಸ್ಗಳನ್ನು ಅಥವಾ ಹಲವಾರು ಉದಾಹರಣೆಗಳೊಂದಿಗೆ ಇಂಟ್ರೆಸ್ಟಿಂಗ್ ಆಗಿ ಹೇಳುವುದು ಅಂತ ಅರ್ಥ. ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು. ಇದು ಅಂತೂ ಆಬ್ವಿಯಸ್ಲಿ ರಾಂಗ್ ಆಗುತ್ತೆ. ದೊಡ್ಡ ಟಿಪ್ಪಣಿ ತಯಾರಿಸಿದರೆ ಮಕ್ಕಳು ಅಷ್ಟು ಮಕ್ಕಳಿಗೆ ಕೇಳಿ ಕುಂತ್ಕೊಂಡು ಕೇಳೋಷ್ಟು ಪೇಷನ್ಸ್ ಇರುವುದಿಲ್ಲ. ಓಕೆ, ಇದು ರಾಂಗ್ ಆಗುತ್ತೆ ಆನ್ಸರ್. ನೆಕ್ಸ್ಟು ನೋಡ್ರಿ, ಇದರಲ್ಲಿ ಸರಿಯಾದ ಒಂದು ಉತ್ತರ ನಿಮಗೆ ಯಾವುದಾಗತ್ತೆ? ಅಫ್ಕೋರ್ಸ್ ನೀವು ರೆಡಿ ಮಾಡ್ಕೊಂಡ್ರಿ ಅಂತ ಅನಿಸುತ್ತೆ ಆನ್ಸರು. ನೋಡ್ಕೊಳ್ಳೋಣ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ನೋಡ್ರಿ, ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ಹೆಚ್ಚಿಸಿ ಮಾಡಬೇಕು. ನೋಡ್ರಿ, ಯಾರಾದರೂ ಶಿಕ್ಷಕರು ಇರಲಿ, ನಂದು ವೈಯಕ್ತಿಕ, ಆ ಶಿಕ್ಷಕರು ತಮ್ಮ ಜೀವನದಲ್ಲಿ ಆಗಿರುವಂಥ ಅನುಭವವನ್ನಾಗಿರಲಿ ಅಥವಾ ಅವರು ಕಂಡುಕೊಂಡಿರುವಂತಹ ಘಟನೆಗಳನ್ನಾಗಿರಲಿ ಅವ್ರು ನಮಗೆ ಹೇಳಿದರೆ ನಾವು ಭಾಳ ಇಂಟ್ರೆಸ್ಟ್ ಕೊಟ್ಟು ಕೇಳ್ತೀವಿ. ಓಕೆ, ಏನೇ ಸದಾ ನೀವು ಬುಕ್ ಒಳಗಿರುವಂತಹ ಪಾಠವನ್ನು ಕಂಟಿನ್ಯೂ ಆಗಿ ನೀವು 1 ತಾಸು 2 ತಾಸು ನೀವು ಅದೇ ಪಾಠವನ್ನೇ ಓದಿಸ್ತಾ ಇದ್ರೆ ಏನಾಗ್ತದೆ, ಅಲ್ಲಿ ಇಂಟ್ರೆಸ್ಟನ್ನು, ಆಸಕ್ತಿಯನ್ನು ಮಕ್ಕಳು ಕಳ್ಕೊಂಡ್ಬಿಡ್ತಾರೆ. ಆದರೆ ಹಲವಾರು ಉದಾಹರಣೆಗಳನ್ನ ಹೇಳ್ಕೋತಾ, ಘಟನೆಗಳನ್ನು ಹೇಳ್ತಾ ಮತ್ತು ಅನುಭವಗಳನ್ನು ಮಾಡ್ತಾ ಮಕ್ಕಳೊಂದಿಗೆ ಚರ್ಚೆಯನ್ನು ಮಾಡ್ಕೋತಾ ಪಾಠವನ್ನು ಬೋಧನೆ ಮಾಡಿದರೆ ಅಂದರೆ ಏನಾಗುತ್ತೆ, ಅದು ಒಂದು ಆಸಕ್ತಿದಾಯಕ ಕಲಿಕೆ ಆಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಏನಾಗತ್ತಪ್ಪ ಅಂತಂದರೆ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ಓಕೆ, ಉಪನ್ಯಾಸ ಪದ್ಧತಿಯನ್ನು ಏನು ಮಾಡಬೇಕು, ಹಲವಾರು ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆಗಳ ಮೂಲಕ ಏನು ಮಾಡಬೇಕು, ವೃದ್ಧಿಸಬೇಕು. ಓಕೆ, ಪ್ರಶ್ನೆ ಸಂಖ್ಯೆ 10 ನೋಡೋಣ ಯಾವ ರೀತಿದೆ ಅಂತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ. ನೋಡ್ರಿ, ಒಂದು ನಾಟಕವನ್ನು ಮಾಡಿಸ್ತಿದ್ದೀವಿ ಮಕ್ಕಳ ಕಡೆಯಿಂದ ಅಂದರೆ ಅದರ ಒಂದು ಮುಖ್ಯ ಉದ್ದೇಶ ಏನಾಗಿರ್ತದ, ರಾಷ್ಟ್ರೀಯ ಭಾವೈಕ್ಯತೆ ಬೆಳೀತದ. ನೋಡೋಣ. ಐತಿಹಾಸಿಕ ಚಿಂತನೆ, ದೇಶ ಪ್ರೇಮ, ರಾಷ್ಟ್ರೀಯ ಭಾವೈಕ್ಯತೆ, ಐತಿಹಾಸಿಕ ಚಿಂತನೆ, ಸಾಮಾಜಿಕ ನ್ಯಾಯ ಅಂತ ಇದೆ. ಓಕೆ, ಸಂಗೊಳ್ಳಿ ರಾಯಣ್ಣನ ಸಾಮಾಜಿಕ ನ್ಯಾಯ, ಐತಿಹಾಸಿಕ ಚಿಂತನೆ ಇವು ಎರಡೂ ಹೊರಗೆ ಉಳ್ಕೊಂಡ್ಬಿಡ್ತವೆ. ನಮ್ಮ ಕಂಪ್ಯೂಜು ದೇಶ ಪ್ರೇಮ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಇದೆ. ನಾನು ಆಲ್ರೆಡಿ ನಿಮಗೆ ಹೇಳಿರುವ ಹಾಗೆ ದೇಶ ಪ್ರೇಮ, ಸಂಗೊಳ್ಳಿ ರಾಯಣ್ಣ ಅಂದ್ರೆ ನೋಡ್ರಿ, ಅಂದರೆ ಅವನಿಗೆ ಎಷ್ಟು ದೇಶ ಪ್ರೇಮ ಇತ್ತವಲ್ಲ, ತನ್ನ ದೇಶಗೋಸ್ಕರ ಏನು ಮಾಡಿದರು, ಸಂಗೊಳ್ಳಿ ರಾಯಣ್ಣ ಪ್ರಾಣವನ್ನು ಕಳ್ಕೊಂಡ್ರು, ತ್ಯಾಗ ಮಾಡಿದರು. ಹಾಗಾಗಿ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ನಮ್ಮ ದೇಶದ ಬಗ್ಗೆ ಅಭಿಮಾನ ಮತ್ತು ದೇಶದ ಬಗ್ಗೆ ಪ್ರೇಮವನ್ನು ಬೆಳೀತದೆ. ಹಾಗಾಗಿ ಪ್ರಶ್ನೆ ಸಂಖ್ಯೆಗೆ 10ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಏನಾಗ್ತದೆ, ದೇಶ ಪ್ರೇಮವನ್ನು ಬೆಳೆಸೋ ಒಂದು ಉದ್ದೇಶ ಹೊಂದಿರ್ತದೆ. ಓಕೆ, ಈ ರೀತಿಯಾಗಿ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳ ಒಂದು ಸ್ವತಂತ್ರ ಹೋರಾಟಗಾರರ ಒಂದು ಜೀವನ ಚರಿತ್ರೆಯನ್ನು ನಾಟಕ ಮಾಡೋದು ಏನು ಉದ್ದೇಶಪ್ಪ ಅಂದರೆ ಮಕ್ಕಳಿಗೆ ದೇಶದ ಬಗ್ಗೆ ಏನು ಹುಟ್ಟಬೇಕು, ಪ್ರೇಮ ಹುಟ್ಟಬೇಕು, ಅಭಿಮಾನ ಹುಟ್ಟಬೇಕು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂಖ್ಯೆ 11. ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ. ಮೊದಲು ನಕ್ಷೆ ಬಿಡಿಸು ಅಂದರೆ ಒಂದು ಮಕ್ಕಳಿಗೆ ನೀವೊಂದು ಚಿತ್ರಪಟ ಬಿಡಿಸ್ರಿ, ದೇಶದ ಒಂದು ಮ್ಯಾಪ್, ಇಂಡಿಯಾ ಮ್ಯಾಪ್ ಬಿಡಿಸ್ರಿ ಅಂತ ಈ ರೀತಿ ನಾವೇನಾದರೂ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಇದು ಒಂದು ಕೌಶಲ್ಯ ಏನು ಮಾಡಬೇಕು, ಯಾವ ಒಂದು ಸಾಮರ್ಥ್ಯ, ಈ ಕೌಶಲ್ಯ ಮೂಡಿಸೋಕ್ಕಿಂತ ಮುಂಚೆ ಒಂದು ಸಾಮರ್ಥ್ಯ ಬೆಳೆಸಬೇಕು. ಯಾವ ಸಾಮರ್ಥ್ಯ? ಭೌಗೋಳಿಕ ಗಡಿಗಳು,
ಭೌಗೋಳಿಕ ಗಡಿಗಳು, ಮನಸ್ಸಿನಲ್ಲಿ ನಕ್ಷೆಯ ಸಾಕಾರಗೊಳಿಸುವುದು, ರಾಜಕೀಯ ಪ್ರಭಾವ, ಐತಿಹಾಸಿಕ ಪ್ರಾಮುಖ್ಯತೆ ಅಧ್ಯಯನ. ಇದರಲ್ಲಿ ನೋಡ್ರಿ ಸಾಮರ್ಥ್ಯ ಬೆಳೆಸುವುದಂತಿದೆ. ಏನು ಸಾಮರ್ಥ್ಯ ಬೆಳೆಸಬೇಕು? ಐತಿಹಾಸಿಕ ಪ್ರಾಮುಖ್ಯತೆ ಅಧ್ಯಯನ. ಇದರಲ್ಲಿ ಯಾವುದೇ ಸಾಮರ್ಥ್ಯ ಇಲ್ಲ, ಇದು ರಾಂಗ್ ಆಗತ್ತೆ. ನೆಕ್ಸ್ಟು ರಾಜಕೀಯ ಪ್ರಭಾವ, ಇದು ಕೂಡ ರಾಂಗ್ ಆಗತ್ತೆ. ಮನಸ್ಸಿನಲ್ಲಿ ನಕ್ಷೆಯ ಸಾಕಾರಗೊಳಿಸಿದ್ದು, ಇದು ಕೂಡ ರಾಂಗ್ ಆಗತ್ತೆ. ಆದರೆ ಭೌಗೋಳಿಕ ಗಡಿಗಳು ನೋಡ್ರಿ, ಇದು ಸರಿಯಾದಂತಹ ಉತ್ತರ. ಏನಾಗತ್ತಪ್ಪ ಅಂತಾರೆ, ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ. ಯಾವುದು? ಭೌಗೋಳಿಕ ಗಡಿಗಳು. ಅಂದರೆ ನಮ್ಮ ದೇಶದ ಗಡಿಗಳು ಇಷ್ಟಿಷ್ಟು ಈ ದೇಶಗಳಿಂದ ಏನಾಗಿದ್ದಾವಪ್ಪ ಅಂತಂದರೆ ಹಂಚಿಕೊಂಡಿದ್ದಾವೆ ಅಂತ ನಾವೇನು ಮಾಡಬೇಕು, ಮಕ್ಕಳಿಗೆ ಮೊದಲ ಗಡಿಗಳ ಒಂದು ಪ್ರಾಮುಖ್ಯತೆಯನ್ನು ಹೇಳ್ಕೊಡ್ಬೇಕು. ನಮ್ಮ ದೇಶದ ಗಡಿ ಇಷ್ಟಿದೆ ಅಂತ. ಆವಾಗ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಆ ಒಂದು ಸಾಮರ್ಥ್ಯದ ಮೇಲೆ ತಮ್ಮ ಒಂದು ನಕ್ಷೆಯನ್ನು ಪ್ರಿಪ್ರೇಷನ್ ಮಾಡ್ತಾರೆ. ಓಕೆ, ಪ್ರಶ್ನೆ ಸಂಖ್ಯೆ 11ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗತ್ತೆ. ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬೇಕಾದದ್ದು ನೋಡ್ರಿ, ಉತ್ತಮ ಗುಣಮಟ್ಟ. ಅಂದರೆ ಏನಾಗ್ತದ, ಪ್ಲ್ಯಾನಿಂಗ್ ಮಾಡಿರ್ತೀವಲ್ವ ನಾವು, ಪಾಠ ಬೋಧನೆಯ ಮುಂಚೆ ನಾವು ಯೋಜನೆಯನ್ನು ಹಾಕ್ಕೋತೀವಲ್ವ. ಓಕೆ, ಅದು ಏನು ಒಳಗೊಂಡಿರಬೇಕು? ಉತ್ತಮ ಗುಣಮಟ್ಟ ಒಳಗೊಂಡಿರಬೇಕಾ, ಅಥವಾ ಉತ್ತಮ ಶೈಕ್ಷಣಿಕ ಅನುಭವ, ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ, ಲಾಭದಾಯಕತೆ. ಏನಾಗಿರಬೇಕು? ಒಂದು ನಾವು ಪಾಠ ಪ್ಲ್ಯಾನಿಂಗ್ ಮಾಡ್ತೀವಲ್ವ, ನಾವು ಲೆಸನ್ ಪ್ಲ್ಯಾನಿಂಗ್ ಮಾಡ್ತೀವಿ. ಅದು ಮಾಡೋದ್ನಲ್ಲಿ ಅದು ಏನೇನು ಒಳಗೊಂಡಿರಬೇಕು ನಮ್ಮ ಲೆಸನ್ ಪ್ಲ್ಯಾನಿಂಗ್ ಅಂತ ಇದರದ್ದು ಒಂದು ಕ್ವಶನ್ ಮಹತ್ವ. ಇದರಲ್ಲಿ ಸರಿಯಾದ ಉತ್ತರ ನೋಡ್ರಿ, ನೀವು ಸ್ಟಾರ್ಟಿಂಗ್ ನೋಡೋವಾಗ ನಿಮಗೆ ಗೊತ್ತಾಗತ್ತೆ. ಉತ್ತಮ ಗುಣಮಟ್ಟ. ನಾವು ಗುಣಮಟ್ಟ ಇದರಲ್ಲಿ ಯಾವ ರೀತಿಯಾಗಿ ವಿಚಾರ ಮಾಡ್ತೀರಿ ನೀವು? ಬರುವುದಿಲ್ಲ, ಹೌದಲ್ವಾ? ನಾವು ನಮ್ಮ ಪಾಠ ಪ್ಲ್ಯಾನಿಂಗ್ಗಳು ನಾವು ಅದು ಗುಣಮಟ್ಟದಲ್ಲಿದ್ದರೆ ನಾವು ಅದನ್ನು ಮಾಡೋದಿಲ್ಲ. ಅದನ್ನೇನು ಮಾಡ್ತೀವಪ್ಪ, ಯೋಜನೆ ಅಂದರೆ ಅದು ಯೋಜನಾಬದ್ಧವಾಗಿಯೇ ಇರ್ತದೆ, ಅದರಲ್ಲಿ ಗುಣಮಟ್ಟ ಬರುವುದಿಲ್ಲ. ಹಾಗಾಗಿ ಎ ಅಂತರೂ ರಾಂಗ್ ಆಗತ್ತೆ. ಉತ್ತಮ ಶೈಕ್ಷಣಿಕ ಅನುಭವ, ಇದು ರೈಟರ್. ಓಕೆ, ಯಾಕಂದರೆ ಶೈಕ್ಷಣಿಕ ಅನುಭವ ಮಕ್ಕಳಿಗೆ ಉತ್ತಮವಾಗಿ ಕೊಡಲೇಬೇಕಾಗ್ತದೆ. ಹಾಗಾಗಿ ಬಿ ರೈಟ್ ಆಗತ್ತೆ. ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ, ಓಕೆ, ಇದು ಕೂಡ ರೈಟ್. ಯಾಕಂದರೆ ನಾವು ಸಂಪನ್ಮೂಲಗಳ ಬಳಕೆಯನ್ನು ಮಾಡ್ತೀವಲ್ವ, ಅಂದರೆ ಚಾರ್ಟು ಆಗಿರ್ಬೋದು, ನಾವೆಲ್ಲ ತೊಗೊಂಡು ಹೋಗ್ತಿದ್ವಿ ಪಾಠ ಬೋಧನೆ ಮಾಡೋ ಟೈಮಲ್ಲಿ. ಮತ್ತು ಎಲ್ಲ ಚಾರ್ಟ್ ತೊಗೊಂಡು ಹೋಗಿರ್ತಿದ್ವಿ, ಫ್ಲ್ಯಾಶ್ ಕಾರ್ಡು ಅವೆಲ್ಲ ತೊಗೊಂಡು ಹೋಗ್ತಿದ್ವಿ. ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಿದ್ವಿ. ಈ ರೀತಿಯಾಗಿ ಬೋಧನೋಪಕರಣಗಳನ್ನು ಸುಮಾರು ಬಳಸಿದರೆ ಮಕ್ಕಳು ತುಂಬಾ ಇಂಟ್ರೆಸ್ಟಿಂಗಾಗಿ ಪಾಠವನ್ನು ಕೇಳ್ತಿದ್ರು. ಹಾಗಾಗಿ ಬಿ ಮತ್ತು ಸಿ ಎರಡೂ ಸರಿ ಇದೆ. ಲಾಭದಾಯಕ ಅಂತ ಅಲ್ಲ, ಅದು ಪಾಠ ಯೋಜನೆಗೆ ಲಾಭಕ್ಕೆ ಏನೂ ಅದಕ್ಕೆ ಲಿಂಕ್ ಇರುವುದಿಲ್ಲ. ಹಾಗಾಗಿ ಬಿ ಮತ್ತು ಸಿ. ಓಕೆ, ಆಪ್ಷನ್ನಲ್ಲಿದ್ದಾವೆ ಇಲ್ಲಿ ಬಿ. ಓಕೆ, ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಬಿ ಮತ್ತು ಸಿ ಇದು ಸರಿಯಾದ ಉತ್ತರ. ಒಂದು ಒಳ್ಳೆಯ ಯೋಜನೆ ಏನೇನು ಒಳಗೊಂಡಿರಬೇಕು? ಉತ್ತಮ ಶೈಕ್ಷಣಿಕ ಅನುಭವವನ್ನು ಒಳಗೊಂಡಿರಬೇಕು ಆ್ಯಂಡ್ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ. ಓಕೆ, ಈ ಎರಡೂ ಕೂಡ ಸರಿಯಾದಂಥ ಉತ್ತರ. ಹಾಗಾಗಿ ಪ್ರಶ್ನೆ ಸಂಖ್ಯೆ 12ಕ್ಕೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ 2 ಆಗುತ್ತೆ. ಬಿ ಮತ್ತು ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 13. ಜೀವನ ಚರಿತ್ರೆ ಬೋಧನಾ ವಿಧಾನದ ಮುಖ್ಯ ಉದ್ದೇಶ. ಜೀವನ ಚರಿತ್ರೆ ಅಂದರೆ ಯಾರ್ದಾದ್ರೂ ಒಂದು ಬಯೋಗ್ರಫಿ, ಆಟೋಬಯೋಗ್ರಫಿಯನ್ನು ನಾವು ಓದ್ತೀವಲ್ಲ, ಓಕೆ, ಇದಕ್ಕೆ ನೋಡೋಣ ಆಪ್ಷನ್ ಆಗಿ. ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಮೂಡಿಸ್ಬೇಕಾ? ಬೇರೆ ಬೇರೆ ಚರಿತ್ರೆ ಅಂದರೆ ಅವರ ಬೇರೆ ಬೇರೆ ವ್ಯಕ್ತಿಗಳ ಬೇರೆ ಬೇರೆ ಅವ್ರ ಜೀವನ ಚರಿತ್ರೆ ಅವರ ಪರಿಚಯವನ್ನು ಮೂಡಿಸ್ಬೇಕಂತ ಮಾಡಬೇಕಾ? ಅಥವಾ ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದಾ? ಅಥವಾ ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸುವುದು, ಅಥವಾ ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸುವುದು. ಓಕೆ, ನೋಡಲಿ ಎದಕ್ಕೆ ನಾವು ಹೇಳ್ತೀವಿ ಬೇರೆ ಬೇರೆ ಜೀವನ ಚರಿತ್ರೆ ಅಂದರೆ ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಗೊತ್ತಲ್ವಾ? ನಾವು ಏನು ಮಾಡ್ತೀವಿ, ಒಬ್ಬರಿಗೆ ರೋಲ್ ಮಾಡೆಲ್ ಆಗಿ ಮಾಡಿಕೊಡ್ತೀವಿ. ಅಂದರೆ ನೋಡಲಿ, ಒಬ್ಬ ಹಿಂದುಳಿದಿತ್ತು ವಿದ್ಯಾರ್ಥಿ ಇತ್ತು, ಆ ವಿದ್ಯಾಭ್ಯಾಸ ಒಳಗತ್ತಂದರೆ ಆತನಿಗೆ ನಾವೇನು ಮಾಡ್ತೀವಿ, ನಾವು ಸ್ಕೂಲ್ ಒಳಗೆ ಕೆಲವು ವಿವೇಕಾನಂದರಾಗಿರಬಹುದು, ಮತ್ತು ಥಾಮಸ್ ಅಲ್ವಾ ಎಡಿಸನ್ ಅವರು ಆಗಿರಬಹುದು, ಕೆಲವೊಬ್ಬರು ಜೀವನ ಚರಿತ್ರೆನ ಹೇಳ್ತೀವಿ. ವಿಶ್ವೇಶ್ವರಯ್ಯ ಅವರ ಜೀವನ ಚರಿತ್ರೆ ಹೇಳ್ತೀವಿ. ಬಹಳಷ್ಟು ಮಹಾನ್ ವ್ಯಕ್ತಿಗಳೇನಾಗಿದ್ದಾರಪ್ಪ ಅಂತಂದರೆ ಪ್ರಾರಂಭದಲ್ಲಿ ಅವರಿಗೂ ಕೂಡ ವಿದ್ಯಾಭ್ಯಾಸದ ತೊಂದರೆ ಇದ್ದರೂ ಕೂಡ ಆಮೇಲೆ ಅವ್ರೇನು ಮಾಡಿದರು, ಒಳ್ಳೆ ವ್ಯಕ್ತಿಗಳಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಂಡ್ರು. ಅಂಥ ಒಂದು ಘಟನೆಗಳನ್ನು ಮಕ್ಕಳ ಮುಂದೆ ನಾವು ಹೇಳಿದ್ರೆ ಅವ್ರೇನಾಗ್ತಾರಪ್ಪ ಅಂತಂದರೆ ವ್ಯಕ್ತಿಗಳಂತೆ ತಾವು ಒಂದು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸೋದು. ಅಂದರೆ ಮಕ್ಕಳಿಗೆ ಏನು ಮಾಡೋದು, ನಾವು ದೊಡ್ಡವರಾಗಿ ಒಂದು ಸಾಧನೆಯನ್ನು ಮಾಡಬೇಕು, ನಾವು ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಅಂತ ಮಕ್ಕಳಲ್ಲಿ ಏನು ಮೂಡ್ತದೆ, ಸ್ಫೂರ್ತಿಯನ್ನು ಮೂಡಿಸುವುದು. ಅಂದರೆ ಬೇರೆ ಬೇರೆ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಹೇಳೋ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಮತ್ತು ಸಾಧನೆ ಮಾಡುವ ಮನೋಭಾವನೆಯನ್ನು ಬೆಳೆಸಕ್ಕೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಹೇಳ್ತೀವಿ. ಓಕೆ, ಆಪ್ಷನ್ 13ಗೆ ಸರಿಯಾದ ಉತ್ತರ ಯಾವುದಾಗತ್ತೆ? ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಮುಂದೆ ನೋಡೋಣ. ಪ್ರಶ್ನೆ ಸಂಖ್ಯೆ 14. ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳಲ್ಲಿ ಚರ್ಚಿಸಲೇಬೇಕು.
ಓಕೆ, ಈ ಮೇಲಿನ ಹೇಳಿಕೆ ಅಡಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ನೋಡ್ರಿ, ಅಂದರೆ ಡೈಲಿ ಏನು ಮಾಡಬೇಕು, ಪ್ರಚಲಿತ ಒಂದು ಘಟನೆಗಳನ್ನು ಸ್ಕೂಲಲ್ಲಿ ಓದಿಸಲೇಬೇಕು, ಚರ್ಚೆ ಮಾಡಲೇಬೇಕು. ಈ ಮೇಲಿನ ಹೇಳಿಕೆ ಅಡಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ನಾವು ಏನು ಅಪೇಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳಿಂದ ಅಂತ ಪ್ರಶ್ನೆ ಇದೆ ನೋಡ್ರಿ. ಆಸಕ್ತಿ ಕೆರಳಿಸುವುದು, ಸ್ವಚ್ಛ ಭಾರತ ಆಸಕ್ತಿ ಕೆರಳಿಸುವುದು, ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದು, ಸಾಮಾಜಿಕ ಪ್ರಜ್ಞೆ ಮೂಡಿಸುವುದು, ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು. ಓಕೆ, ಈ ಆನ್ಸರ್ ನೀವು ನೋಡಿದ ತಕ್ಷಣ ನಿಮಗೆ ಐಡಿಯಾ ಬಂದಿರಬೇಕು ಏನಾಗುತ್ತೆ. ಇದರಲ್ಲಿ ಆಸಕ್ತಿ ಕೆರಳ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಹೇಳಿದರೆ ಅವ್ರ ಮಕ್ಕಳು ಯಾವ ರೀತಿ ಆಸಕ್ತಿ ಬೆಳೆಸ್ತಾರೆ, ಇದು ಕೂಡ ರಾಂಗ್ ಆಗುತ್ತೆ. ಪ್ರಚಲಿತ ವಿದ್ಯಮಾನ ತಿಳಿದುಕೊಂಡು ಅವ್ರು ಏನು ಮಾಡ್ತಾರೆ ತಿಳಿದುಕೊಂಡು, ಓಕೆ, ಆದರೆ ಮುಂದೆ ಏನೂ ಇಲ್ವಲ್ಲ, ಹಾಗಾಗಿ ಇದು ಕೂಡ ರಾಂಗು. ಸಾಮಾಜಿಕ ಪ್ರಜ್ಞೆ, ಇದರಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ನಾವು ಸಾಮಾಜಿಕ ಪ್ರಜ್ಞೆಯನ್ನು ಮೂಡ್ಸೋಕ್ಕಾಗೋದಿಲ್ಲ, ಅದು ಏನು ಸ್ವಚ್ಛತಾ ಪ್ರಜ್ಞೆಯನ್ನು ಮೂಡಿಸ್ತದೆ, ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ ನೋಡ್ರಿ. ಪ್ರಚಲಿತ ಸಮಸ್ಯೆಗಳು, ಸ್ವಚ್ಛ ಭಾರತ ಅಂದ್ರೆ ಏನು, ನಮ್ಮ ದೇಶದಲ್ಲಿ ಈಗ ಏನಾಗ್ತಿದೆಪ್ಪ ಅಂತಂದರೆ ಹೆಚ್ಚು ಕೊಳಕುಗಳಿಂದ ಏನಾಗ್ತಾ ಇದ್ದಾವೆ, ಎಲ್ಲ ನದಿಗಳು ಕಲುಷಿತ ಆಗ್ತಾ ಇದ್ದಾವೆ. ಓಕೆ, ಎಲ್ಲ ಕಡೆ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಹಾಗಾಗಿ ಮಕ್ಕಳಿಗೆ ನಾವು ಈ ರೀತಿಯಾದಂತಹ ಒಂದು ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ನಾವು ಅವ್ರಿಗೆ ತಿಳಿಸಿ ಹೇಳಿದಾಗ ಮಕ್ಕಳಲ್ಲಿ ಏನು ಬೆಳೀತದಪ್ಪ ಅಂತಂದರೆ, ಸದ್ಯ ಸಮಸ್ಯೆ ಆಗಿರುವುದಂತ ಏನಾಗ್ತದಪ್ಪ ಅಂತಂದರೆ ಅದು ಪ್ರಚಲಿತವಾಗಿ ಇರುವಂತಹ ಸಮಸ್ಯೆಗೆ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು. ಅಂದರೆ ಹೌದು, ಈ ರೀತಿ ಸಮಸ್ಯೆ ಇದೆ, ನಾವೇನು ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಮಕ್ಕಳ ಮನಸ್ಸಲ್ಲಿ ಮೂಡ್ತದೆ. ಓಕೆ, 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ. ಎದಕ್ಕೆ ವಿದ್ಯಾರ್ಥಿ ಸಂಸತ್ತನ್ನು ರಚನೆ ಮಾಡ್ತಾರೆ ನೋಡಿರಲ್ಲ, ನಾವು ವಿದ್ಯಾರ್ಥಿಗೆ ನಾವು ಪ್ರೆಸಿಡೆಂಟು ಅವೆಲ್ಲ PM ಎಲ್ಲ ಮಾಡ್ತೀವಲ್ಲ, ಮಕ್ಕಳಿಗೆ ಅವು ಇಲೆಕ್ಷನ್ ಮಾಡಿಸ್ತೀವಿ, ವೋಟ್ ಹಾಕಿಸ್ತೀವಿ ಮಕ್ಕಳ ಕಡೆಯಿಂದ. ಎದಕ್ಕೆ ಮಾಡ್ತೀವಿ ಅದು ಅಂತಂದರೆ ಮೂಲಾಧಾರ ಪದ್ಧತಿ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ, ಉಪನ್ಯಾಸ ಪದ್ಧತಿ. ನೋಡ್ರಿ, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಅಂದರೆ ಏನದು, ಯೋಜನೆಯ ಮೂಲಕ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ 2 ಆಗುತ್ತೆ, ಯೋಜನಾ ಪದ್ಧತಿ. ಓಕೆ, ಯೋಜನಾ ಪದ್ಧತಿ. ಚರ್ಚಾ ಪದ್ಧತಿ, ಸಂಸತ್ ರಚನೆ ಮಾಡೋದ್ರಲ್ಲಿ ಚರ್ಚಾ ಪದ್ಧತಿ ಬರುವುದಿಲ್ಲ ಅಲ್ಲಿ, ಯಾಕಂದರೆ ಅಲ್ಲಿ ಏನು ಮಾಡೋರು, ರಚಿಸುವುದು ಅಂತ ಕೇಳಿದ್ದಾರೆ. ಓಕೆ, ಯೋಜನಾ ಪದ್ಧತಿ ಅಂದರೆ ಒಂದು ಯೋಜನೆಯನ್ನು ಮಾಡಿಕೊಂಡು ಮಕ್ಕಳೇನು ಮಾಡಬೇಕಪ್ಪ ಅಂದರೆ ಅವರಿಗೆ ಜವಾಬ್ದಾರಿಯನ್ನು ಕೊಡ್ಲಾಗ್ತದೆ. ಇವು ಕ್ಲೀನಿಂಗ್ ಮಾಡೋದು ಸ್ವಚ್ಛತಾ ಮಂತ್ರಿ ಅಂತ ಮಾಡಿರ್ತೀವಿ ನಾವು, ಈ ರೀತಿಯಾಗಿ ನಾವು ಒಂದೊಂದು ಆರೋಗ್ಯ ಮಂತ್ರಿ, ಸ್ವಚ್ಛತಾ ಮಂತ್ರಿ, ಈ ರೀತಿಯಾಗಿ ನಾವು ಮಾಡಿರ್ತೀವಲ್ವ ಸ್ಕೂಲ್ ಒಳಗೆ, ಅವೆಲ್ಲವೂ ಕೂಡ ಯೋಜನೆಯನ್ನು ಮಾಡಿ ತಯಾರು ಮಾಡುವಂತಹ ಒಂದು ವಿಧಕ್ಕೆ ಉದಾಹರಣೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ, ಅಂದರೆ ಯೋಜನಾ ಪದ್ಧತಿಗೆ ಉದಾಹರಣೆ. ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 16. ಇತಿಹಾಸದ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸುವುದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಅಂತ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ, ಅದರ ಬಗ್ಗೆ ಈ ಒಂದು ಪಾಠ ಕೊಟ್ಟಿದ್ದಾರಲ್ಲ ನಮ್ಮ ಪುಸ್ತಕದಲ್ಲಿ, ಎದಕ್ಕೆ ಕೊಟ್ಟಿದ್ದಾರೆ, ಉದ್ದೇಶ, ಇದ್ರ ಮುಖ್ಯ ಉದ್ದೇಶ ಏನು ಈ ಪಾಠ ಕೊಡೋದ್ರಿಂದ ಅಂತಂದರೆ, ಓಕೆ, ರಾಷ್ಟ್ರಪ್ರೇಮ. ನೋಡ್ರಿ, ನಾವೇನು ವಿಶ್ವಸಂಸ್ಥೆ ನಮ್ಮ ರಾಷ್ಟ್ರದ ಅಲ್ಲ, ಹಾಗಾಗಿ ರಾಷ್ಟ್ರಪ್ರೇಮ ಮೂಡಿಸುವುದು ಆಗೋದಿಲ್ಲ. ಅಂತಾರಾಷ್ಟ್ರೀಯ ಮನೋಭಾವನೆ ಮೂಡಿಸುವುದು, ವಿದೇಶಾಂಗ ನೀತಿ ಬಗ್ಗೆ ವಿಶ್ವಸಂಸ್ಥೆಯನ್ನು ಓದ್ಕೊಂಡ್ರೆ ಆ ಪಾಠದಿಂದ ಮತ್ತು ಅದರ ಸಾಧನೆಯನ್ನು ತಿಳ್ಕೊಂಡ್ಬಿಟ್ರೆ ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡೋಕ್ಕಾಗ್ತದ, ರಾಂಗ್ ಆಗುತ್ತೆ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ, ಇದು ಕೂಡ ರಾಂಗು. ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ಏನು, ಅಂತಾರಾಷ್ಟ್ರೀಯ ಮನೋಭಾವನೆ ಮೂಡಿಸುವುದು. ಓಕೆ, ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಬಗ್ಗೆ ಈ ರೀತಿಯಾಗಿ ನೀವು ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಕ್ವಶನ್ ಬಂದರೆ ನೀವು ಈ ಒಂದು ಆಪ್ಷನನ್ನು ತಲೆಯಲ್ಲಿ ಇಟ್ಕೋಬೇಕು, ಏನು, ಅಂತಾರಾಷ್ಟ್ರೀಯ ಮನೋಭಾವನೆ ಮೂಡಿಸುವುದು. ಪ್ರಶ್ನೆ ಸಂಖ್ಯೆ 16ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇತಿಹಾಸವು ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಇತಿಹಾಸ. ಈ ಬೋಧನೆಯ ಉತ್ತಮ ವಿಧಾನ. ನೋಡಲಿ, ಇತಿಹಾಸವು ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಇತಿಹಾಸ. ಓಕೆ, ಈ ಬೋಧನೆಯ ಉತ್ತಮ ವಿಧಾನ ಏನು, ಯಾವ ವಿಧಾನದಿಂದ ನಾವು ಇತಿಹಾಸವನ್ನು ಬೋಧನೆ ಮಾಡಬೇಕು ಅಂತ ಇದೆ. ನೋಡಲಿ, ಸರಿಯಾದಂಥ ಉತ್ತರ ಯಾವುದಾಗತ್ತೆ, ಮೂಲಾಧಾರ ಪದ್ಧತಿ ಆಗ್ತದ, ನೋ. ಉಪನ್ಯಾಸ ಪದ್ಧತಿ ಆಗೋದಿಲ್ಲ, ನಾನು ಹೇಳಿದ್ದೀನಿ. ಯೋಜನಾ ಪದ್ಧತಿ ಕೂಡ ಆಗೋದಿಲ್ಲ. ಜೀವನ ಚರಿತ್ರಾ ಪದ್ಧತಿ, ನಾವು ಲಾಸ್ಟ್ ಟೈಮ್ ಕ್ವಶನ್ ನೋಡಿದ್ವಲ್ವ, ಮಹಾನ್ ವ್ಯಕ್ತಿಗಳ ಘಟನೆಗಳನ್ನು ಸ್ಮರಣೆಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಾವೇನು ಮಾಡಿದ್ವಿ, ಜೀವನ ಚರಿತ್ರೆಯನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ
ಹೇಳ್ತಿರ್ತೀವಿ. ಇತಿಹಾಸ ಹಲವಾರು ಮಹಾನ್ ನಾಯಕರುಗಳು ನೋಡಲಿ, ನೀವು ಜೀವನ ಚರಿತ್ರ ಉಪನ್ಯಾಸ ಹೇಳ್ಬೋದು, ಯೋಜನಾ ಪದ್ಧತಿ ಅಂತ ಹೇಳ್ಬೋದು. ಜೀವನ ಚರಿತ್ರೆ ಅಂತ ಯಾಕೆ ಹೇಳ್ತೀರಿ ಅಂದರೆ ಇಲ್ಲಿ ಕ್ವಶನ್ ನೋಡ್ಕೋರಿ. ಮಹಾನಾಯಕರುಗಳ ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು, ಅಂದರೆ ಹಿಂದೆ ನೋಡ್ರಿ, ಇಂದು ಕೂಡ ನಾವು ಭಗತ್ ಸಿಂಗ್ ಬಗ್ಗೆ ಆಗಿರಲಿ, ನಾವು ಲಾಲಾ ಲಜಪತ್ ರಾಯ್ ಅವ್ರ ಬಗ್ಗೆ ಆಗಿರಲಿ, ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಆಗಿರಲಿ, ಇನ್ನೂ ಕೂಡ ನಾವು ಸ್ಮರಣೆಯಲ್ಲಿ ಇಟ್ಕೊಂಡಿದ್ವಿ. ಏನಕ್ಕಪ್ಪ ಅಂದ್ರೆ ಅವ್ರು ಮಾಡಿರುವಂತಹ ಒಂದು ಒಳ್ಳೆಯ ಕಾರ್ಯಗಳಿಂದ. ಅದಕ್ಕೋಸ್ಕರ ಆ ನಾಯಕರುಗಳ ಒಂದು ವಿಶೇಷ ಘಟನೆಗಳನ್ನು ನಾವೇನು ಮಾಡ್ತೀವಿ, ಅವ್ರ ಜೀವನ ಚರಿತ್ರೆನ ಓದ್ಕೊಂಡು ತಿಳ್ಕೊತೀವಿ ತಾನೆ. ಹಾಗಾಗಿ ಪ್ರಶ್ನೆ ಸಂಖ್ಯೆ 17ಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಆಪ್ಷನ್ 4 ಆಗುತ್ತೆ. ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಕ್ವಶನ್ ನಂಬರ್ 17ಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 4, ಜೀವನ ಚರಿತ್ರ ಪದ್ಧತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 18, ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶವನ್ನು ಒಳಗೊಂಡಿರಬೇಕು ಅಂತ ಇದೆ. ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ರೆಡಿ ಆಗಬೇಕು ಸಮಾಜ ವಿಜ್ಞಾನ ಅಂದರೆ ಯಾವ ಅಂಶಗಳನ್ನು ಒಳಗೊಂಡಿರಬೇಕು? ಮುದ್ರಣ ಒಳ್ಳೆಯ ಗುಣಮಟ್ಟದಿದ್ದರೆ ಒಳ್ಳೆಯದು. ಓಕೆ, ಇದು ಕೂಡ ನೋಡೋಣ. ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳು ಅದು ಕೂಡ ಇರಬೇಕು. ಹೆಚ್ಚು ಕಠಿಣ ಪ್ರಶ್ನೆಗಳನ್ನು ಹೊಂದಿರಬೇಕು. ಇದು ರಾಂಗ್ ಆಗತ್ತೆ, ಗೊತ್ತಾಯಿತು. ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು. ನೋಡ್ರಿ, ಒಳ್ಳೆ ಗುಣಮಟ್ಟ ಮುದ್ರಣ ಇದೆ, ಆದರೆ ಅದರಲ್ಲಿ ಒಳ್ಳೆಯ ಪ್ರಶ್ನೆಗಳು ಇಲ್ಲ. ಹಾಗಾಗಿ ಇದು ಎರಡೂ ಕೂಡ ರಾಂಗ್ ಆಗತ್ತೆ. ವಿಷಯ ಉದ್ದೇಶಗಳು, ವಿವಿಧ ಮಾದರಿ ಪ್ರಶ್ನೆಗಳು ಸಮ್ಮಿಲನವಾಗಿರಬೇಕು. ಅಂದರೆ ಒಳ್ಳೆಯ ಪ್ರಶ್ನೆಗಳು ಕೂಡ ಇದರಲ್ಲಿ ಬಂದು ಹಾಗೆ ಹೌದಲ್ವಾ? ಎಲ್ಲವೂ ಕೂಡ ಇದರಲ್ಲೇ ಇತ್ತು. ಅಂದರೆ ವಿಷಯ ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ವಿಷಯದ ಕಂಪ್ಲೀಟ್ ಆಗಿ ನಾವು ಅದರ ಮೇಲೆ ಏನು ಮಾಡಬೇಕು, ಗಮನ ಇಟ್ಟು ಪ್ರಶ್ನೆಗಳನ್ನು ತೆಗಿಬೇಕಾಗತ್ತೆ. ಮತ್ತು ವಿವಿಧ ಮಾದರಿ ಅಂದರೆ ಕೇವಲ ಒಂದೇ ರೀತಿಯಾದಂಥ ಪ್ರಶ್ನೆಗಳನ್ನೆಲ್ಲ, ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ತೆಗಿಬೇಕಾಗತ್ತೆ. ಎಲ್ಲವೂ ಕೂಡ ಸಮ್ಮಿಲನ ಆಗಬೇಕಾದ್ರಿ. ಒಳ್ಳೆಯ ಗುಣಮಟ್ಟದ ಮುದ್ರಣ ಇರಬೇಕು, ಒಳ್ಳೆಯ ಪ್ರಶ್ನೆ ಇರಬೇಕು, ಕಠಿಣ ಪ್ರಶ್ನೆಯೂ ಇರಬೇಕು, ಒಳ್ಳೆಯ ಗುಣಮಟ್ಟದ ಪ್ರಶ್ನೆಯೂ ಇರಬೇಕು. ಎಲ್ಲವನ್ನು ಇದ್ದುಕೊಂಡು ಏನಾಗ್ತದಪ್ಪ ಅಂತಂದರೆ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ರೆಡಿ ಆಗ್ತದೆ. ಹಾಗಾಗಿ ಪ್ರಶ್ನೆ ಸಂಖ್ಯೆ 18ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕೊನೆ ಪ್ರಶ್ನೆ ಇದಾಗಿರ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ. ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು. ನೋಡ್ರಿ, ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ. ಈ ವಿಷಯದ ಬಗ್ಗೆ ನಾವೇನು ಬೋಧನೆ ಮಾಡಾಕತ್ತೀವಪ್ಪ ಸ್ಕೂಲ್ ಒಳಗಂತಂದರೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು. ಈ ವಿಷಯ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಾವು ಪಾಠ ಮಾಡಾಕತ್ತೀವಿ ಅಂದ್ರೆ ನಮಗೆ ಯಾವ್ಯಾವ ಏನು ಬೇಕು, ಸಹಕರಿಸುವ ಚಟುವಟಿಕೆಗಳು ಯಾವ್ಯಾವ, ಏನು ಚಟುವಟಿಕೆ ಮಾಡಿದರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸಬೇಕು ಅಂತ ಅರ್ಥ ಬರುತ್ತೆ. ಓಕೆ, ನೋಡಿರಿ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರೀಯ ಗೀತೆ ಗಾಯನ, ತರಗತಿಯಲ್ಲಿ ನಾಯಕರುಗಳ ಆಯ್ಕೆ, ಶಾಲೆಯಲ್ಲಿ ನೃತ್ಯೋತ್ಸವ ಅಂತ ಇದೆ. ಇದರಲ್ಲಿ ನೀವು ಸರಿಯಾದಂತಹ ಆಪ್ಷನನ್ನು ನೋಡಿದರೆ ನಿಮಗೇನಾಗುತ್ತೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡಬೇಕಾ? ಯಾಕಂದರೆ ನೋಡಿರಿ, ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವ ಗೊತ್ತಿದೆ ಅಲ್ವಾ ನಿಮಗೆ? ಗಾಂಧಿ ಜಯಂತಿ ಆಗಿರ್ಬೋದು, ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಮತ್ತು ಗಣರಾಜ್ಯೋತ್ಸವ ಆಗಿರ್ಬೋದು. ಇವೆಲ್ಲವೂ ಕೂಡ ರಾಷ್ಟ್ರೀಯ ಹಬ್ಬಗಳು ತಾನೆ. ಇವೆಲ್ಲವುದರಿಂದ ಏನು ಮಾಡ್ತದಪ್ಪ ಅಂತಂದ್ರೆ ಏನಾಗುತ್ತೆ, ರಾಷ್ಟ್ರೀಯ ಭಾವೈಕ್ಯತೆ ಬೆಳೀತದೆ. ಓಕೆ, ಇದು ಎ ಕೂಡ ರೈಟ್ ಆಗುತ್ತೆ. ರಾಷ್ಟ್ರೀಯ ಗೀತೆ ಗಾಯನ, ಇದು ಕೂಡ ಸರಿ. ಯಾಕಂದರೆ ನಾವು ರಾಷ್ಟ್ರೀಯ ಗೀತೆಯನ್ನು ಗಾಯನ ಮಾಡೋದ್ರಿಂದ ನಮ್ಮ ರಾಷ್ಟ್ರದ ಬಗ್ಗೆ ಅಭಿಮಾನ ನಮಗೆ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ. ತರಗತಿಗಳಲ್ಲಿ ನಾಯಕರುಗಳ ಆಯ್ಕೆ ಆಗ್ತದ, ಇದು ರಾಂಗ್ ಆಗುತ್ತೆ. ಮತ್ತು ಶಾಲೆಯಲ್ಲಿ ನೃತ್ಯೋತ್ಸವ ಮಾಡೋದು ಸರಿನಾ? ಶಾಲೆಯಲ್ಲಿ ನೃತ್ಯೋತ್ಸವ ಮಾಡೋದು ಓಕೆ, ಇದು ಕೂಡ ಏನಾಗತ್ತಪ್ಪ ಅಂತಂದರೆ ಸರಿಯಾಗತ್ತೆ. ನೃತ್ಯೋತ್ಸವದಿಂದ ಏನಾಗ್ತದಪ್ಪ ಅಂದರೆ ಬೇರೆ ಬೇರೆ ದೇಶ ರಾಜ್ಯಗಳಿರುವಂತಹ ವಿವಿಧ ರೀತಿಯ ನೃತ್ಯಗಳನ್ನು ನಾವು ಮಾಡಿ ತೋರಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಾವು ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಭಾವನೆಯನ್ನು ಕೂಡ ಮೂಡ್ಸೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಡಿ ಕೂಡ ಸರಿಯಾದಂತಹ ಒಂದು ಉತ್ತರ ಆಗ್ತದೆ. ಓಕೆ, ಈ ಒಂದು ಆಪ್ಷನ್ಸ್ ಎಲ್ಲಿದ್ದಾವೆ? ಎ, ಬಿ ಮತ್ತು ಡಿ. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎ, ಬಿ ಮತ್ತು ಡಿ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಬಿ ಮತ್ತು ಡಿ ಆಗುತ್ತೆ. ಓಕೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರೀಯ ಗೀತೆ ಗಾಯನ ಮತ್ತು ಶಾಲೆಯಲ್ಲಿ ನೃತ್ಯೋತ್ಸವ, ಇವೆಲ್ಲವೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ನಾವು ಮೂಡಿಸ್ಬೇಕಂತ ಮಕ್ಕಳಲ್ಲಿ ಇದು ಮುಖ್ಯ ಉದ್ದೇಶ. ಈ ಚಟುವಟಿಕೆಗಳು ನಮಗೇನಾಗ್ತಾವಪ್ಪ ಅಂದರೆ ಸಹಕಾರಿ ಆಗ್ತವೆ. ಓಕೆ, ಇಂದು ನಾವೆಷ್ಟು ಎಲ್ಲನೂ ಕೂಡ ಒಟ್ಟು 19 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಇವೆಲ್ಲವೂ ಕೂಡ ನಿಮಗೆ ಸಹಕಾರಿ ಆಗ್ತವೆ ಮುಂಬರುವಂತಹ TET ಪರೀಕ್ಷೆಗೆ. ನೀವು ಒಂದು ಸತಿ ಆಗಿರಲಿ 2 ಟೈಮ್ ಆಗಿರಲಿ ನೀವೆಲ್ಲ ನೋಟ್ಸನ್ನು ಸರಿಯಾಗಿ ಬರ್ಕೊಳ್ಳಿ ಮತ್ತು ಪದೇ ಪದೇ ಓದ್ತಾ ಇರೋದ್ರಿಂದ ನಿಮಗೆ ಮನದಟ್ಟಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ಬೇಕು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.